Hello everyone, welcome to Sanmarga classes. ಇದನೇ ಪ್ರಶ್ನೆ, ದ್ರವಗಳು ಉಂಟು ಮಾಡುವ ಒತ್ತಡವು ಯಾವಾಗಲೂ ಹೆಚ್ಚಾಗಿ ಹೇಳಿದೆ. ನಾವು ಬಲ ಮತ್ತು ಒತ್ತಡದ 5ನೇ ಪ್ರಶ್ನೆಯನ್ನ ನೋಡ್ತೀವಿ. ದ್ರವಗಳು ಯಾವಾಗ ಹೆಚ್ಚಾಗಿರುವುದು, ಯಾವ ಭಾಗದಲ್ಲಿ ದ್ರವಗಳು ಉಂಟು ಮಾಡುವಂತಹ ಒತ್ತಡ ಜಾಸ್ತಿ ಇರ್ತದೆ. ಈಗ ನಾವು ಇಲ್ಲಿ ಮುಖ್ಯವಾಗಿ ಒತ್ತಡ ಯಾವಾಗಲೂ ಒಂದೇ ಎತ್ತರದಲ್ಲಿ ಅಂತ ನಾವು ಕನ್ಸಿಡರ್ ಆಯ್ತಾ. ಒಂದೇ ಎತ್ತರದಲ್ಲಿ ಅಂದ್ರೆ ನಾವು ಈ ಭಾಗವನ್ನ ತಗೊಂಡಾಗ ಈ ಭಾಗದಲ್ಲಿ ಒಂದೇ ಎತ್ತರದಲ್ಲಿ ಆ ಸಂದರ್ಭದಲ್ಲಿ ದ್ರವಗಳು ಹೆಚ್ಚಾಗಿರುತ್ತೆ ಕೇಳಿದ್ದಾರೆ. ಆಪ್ಷನ್ ಎ, ಪಾತ್ರೆಯ ಗೋಡೆಗಳ ಕಡೆಗೆ. ಈ ಬಾಟಲ್ ನೋಡಿದ್ರೆ ಈ ಬಾಟಲ್ ನ ಗೋಡೆಯ ಕಡೆಗೆ ಜಾಸ್ತಿ ಇರ್ತದ, ಅಥವಾ ಪಾತ್ರೆಯ ಕೆಳಭಾಗದ ಕಡೆಗೆ ಈ ಕಡೆ ಜಾಸ್ತಿ ಪ್ರೆಷರ್ ಇರುತ್ತಾ, ಈ ಕಡೆ ಜಾಸ್ತಿ ಪ್ರೆಷರ್ ಇರುತ್ತಾ, ಅಥವಾ ಎಲ್ಲಾ ದಿಕ್ಕುಗಳ ಕಡೆಗೆ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲ ಕಡೆ ಮೇಲ್ಮೈಯಲ್ಲಿ ಮಾತ್ರ ಹೆಚ್ಚು ಒತ್ತಡ ಇರುತ್ತಾ ಅಂತ ಕೇಳ್ತಿದ್ದಾರೆ. ಯಾವಾಗ್ಲೂ ಒಂದೇ ಎತ್ತರದಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ದ್ರವಗಳು ಉಂಟು ಮಾಡುವ ಒತ್ತಡವು ಎಲ್ಲಾ ದಿಕ್ಕುಗಳ ಕಡೆಗೆ ಸಮನಾಗಿಯೇ ಇರ್ತವೆ. ನೀವು ಈಗ ಈ ಬಾಟಲ್ ಅನ್ನ ತಗೊಂಡು ಇದ್ರ 4-5 ಕಡೆ ಹೋಲನ್ನ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎಲ್ಲಾ ಕಡೆಯಿಂದ ಒಂದೇ ವೇಗದಲ್ಲಿ ಒಂದೇ ಪ್ರಮಾಣದಲ್ಲಿ ನೀರು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಒಂದೇ ರೀತಿಯಾದಂತಹ ಒತ್ತಡ ಇರುವಂತಹದ್ದನ್ನ ಸೂಚಿಸ್ತದೆ. ಹಾಗಾಗಿ ಸಿ, ಎಲ್ಲಾ ದಿಕ್ಕುಗಳ ಕಡೆಗೆ ಅನ್ನುವಂಥದ್ದು ಸರಿಯಾದ ಉತ್ತರ.